ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ 18/7/2026 ಶನಿವಾರದ ದಿನ ಭವಿಷ್ಯ ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಶನಿವಾರ. ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ದು. ಶುಕ್ರ ನಕ್ಷತ್ರ, ಶುಕ್ರ ಸ್ವನಕ್ಷತ್ರದಲ್ಲಿರ್ತಕ್ಕಂಥದ್ದು ತುಂಬ ಅದ್ಭುತವಾದಂಥ ಫಲ ಕೆಲವೊಂದು ರಾಶಿಗಳಿಗೆ. ಬಟ್ ಕೇತುವಿ ಇದ್ರೂ ಕೂಡ ಸ್ವಲ್ಪ ಬಲ ಶುಕ್ರನು ಕೂಡ ಪಡ್ಕೊಳ್ತಾನೆ. ಯಾಕಂದರೆ ಶುಕ್ರ ಬಲಹೀನನಾಗಿದ್ದ, ಬಟ್ ಸ್ವನಕ್ಷತ್ರ ಇರೋದ್ರಿಂದ ಸ್ವಲ್ಪ ಬಲ ಪಡ್ಕೊಳ್ತಕ್ಕಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳಿರುತ್ತೆ. ರಾಹುಕಾಲ 9:17 10 ಗಂಟೆ 53 ಇರುವಂಥದ್ದು. ಗುಳಿಕ ಕಾಲ ನೋಡಿದಾಗ 6:06 7 ಗಂಟೆ 41 ಇರ್ತಕ್ಕಂಥದ್ದು. ಯಮಗಂಡ ಕಾಲ ನೋಡಿದಾಗ 2 ಗಂಟೆ 5 3 ಗಂಟೆ 31 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಸಾಮಾನ್ಯವಾಗಿ ಪುಬ್ಬ ನಕ್ಷತ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನಿಲ್ಲ ಪರಿಣಾಮ ಮತ್ತು ಪ್ರಭಾವ ನೋಡ್ತಕ್ಕಂಥದ್ದು. ಯಾಕೆಂದರೆ ಶನಿಯ ಪ್ರಭಾವವೂ ಇರುತ್ತದೆ, ಶುಕ್ರನ ಪ್ರಭಾವವೂ ಕೂಡ ಶನಿವಾರ ಇರ್ತಕ್ಕಂಥದ್ದು. ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅಥವಾ ಸೇವಿಂಗ್ಸ್ ಹೂಡಿಕೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂಥ ತೀರ್ಮಾನಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಕೌಟುಂಬಿಕವಾಗಿ ಕೆಲವೊಂದು ಸಹಕಾರಗಳು ಸಿಗುವಂಥದ್ದು. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಕ್ಕಂಥ ಸಂದರ್ಭಗಳು. ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿಯಾದಂಥನು ಶುಕ್ರನ ಮೇಲೆ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಶುಭ ಕಾರ್ಯ ಪ್ರಯತ್ನ ಅಥವಾ ಅಲ್ಲಿ ಏನೋ ಸ್ವಲ್ಪ ಶುಭಕರವಾದಂಥ ಅಥವಾ ಶುಭವಾರ್ತೆಗಳು ಅಂತಕ್ಕಂಥದ್ದು ನಿಮಗೆ ದೊರಕುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು. ಸಂಗಾತಿಯಿಂದ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಮಕ್ಕಳ ಸಹಕಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಸಂದರ್ಭಗಳು ಬರ್ತದೆ. ಆದರೆ ಉದ್ಯೋಗದ ಹುಡುಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೋ ಇಂಟ್ರ್ಯೂ ಅಟೆಂಡ್ ಮಾಡ್ತಾ ಇದ್ದೀರಿ, ಯಾವುದೋ ಕಂಪ್ನಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆ ಅಥವಾ ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ತುಂಬ ಅದ್ಭುತವಾದಂಥ ಅವಕಾಶ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ತುಂಬ ಅದ್ಭುತವಾದಂಥ ಅವಕಾಶ, ಯೋಗ ಬದಲು ನಿರ್ಮಾಣವಾಗಿ ಬರುವಂಥದ್ದು. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಅಷ್ಟಮಾಧಿಪತಿಯ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಭಾವನಾತ್ಮಕವಾದಂಥ ಒತ್ತಡ ಅಥವಾ ಭಾವನಾತ್ಮಕವಾದಂಥ ಕೆಲವೊಂದು ಪೆಟ್ಟುಗಳನ್ನು ತಿನ್ನುವಂಥ ಸಾಧ್ಯತೆಗಳಿರುತ್ತೆ. ಮೂರನೆಯವರ ಮಧ್ಯಪ್ರವೇಶ ಅಥವಾ ಗುಪ್ತ ವ್ಯಕ್ತಿಗಳಿಂದ ಸಂಸಾರದ ಜೀವನದ ಮೇಲೆ ಸಣ್ಣದಾದಂಥ ಒತ್ತಡ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ತುಪ್ಪವನ್ನು ಹನುಮಂತನ ದೇವಸ್ಥಾನದಲ್ಲಿ ದಾನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ಅನುಕೂಲವಾಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ತುಂಬ ಚೆನ್ನಾಗಾಗುವಂಥ ಸಾಧ್ಯತೆಗಳಿರುತ್ತೆ. ಸಂಸಾರದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಸಣ್ಣ ತಕ್ಕ ಮಟ್ಟಿಗೆ ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥ ಲಕ್ಷಣಗಳಿರ್ತದೆ. ಮಕ್ಕಳ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು. ಸಾಲದ ಒಂದು ಚಿಂತೆಗಳು ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಾಲದ ಚಿಂತೆಗಳು ಭವಿಷ್ಯವನ್ನು ಎಲ್ಲೋ ಸಣ್ಣದಾಗಿ ಮಂಕು ಮಾಡುತ್ತೆ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗಬಹುದು. ಸಣ್ಣ ಪುಟ್ಟದಾದಂಥ ಅನಾರೋಗ್ಯಗಳಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಯಾಕೋ ಆಸಕ್ತಿಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಗತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಭೂಮಿ ವಾಹನದ ವಿಚಾರ ಸಂಬಂಧಪಟ್ಟಂತೆ ಶುಭಕರವಾದಂಥ ಒಂದು ದಿವಸ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಶುಭಕರ. ಕರ್ತವ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಸಂದರ್ಭಗಳು. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ದೊರಕುವಂಥದ್ದು. ತುಂಬ ಅಚ್ಚುಕಟ್ಟಾಗಿ ಪರ್ಫೆಕ್ಟ್ ಕೆಲಸ ಕಾರ್ಯ ಆಗುವಂಥ ಸಾಧ್ಯತೆಗಳನ್ನು ವೃಷಭ ರಾಶಿಯನ್ನು ನೋಡ್ತೀರಿ. ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನಿಮಗೆ ಶುಭಕರವೇ ಆಗಿ ಪರಿವರ್ತನೆಯಾಗುವಂಥ ಸ್ಥಿತಿ.
ಆರ್ಥಿಕ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಶುಭಪ್ರದವಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ವೃಷಭ ರಾಶಿನವರು ನೋಡ್ತಕ್ಕಂಥದ್ದು. ಕುಲದೇವತೆಗೆ ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರ ಅಥವಾ ಮಲ್ಲಿಗೆ ಹೂವಿನಿಂದ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕ್ಕಳಿಂದ ಸಹಕಾರಗಳು ಸಿಗುವಂಥ ಸಂದರ್ಭಗಳು ಬರ್ತದೆ. ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಯಾವುದಾದ್ರು ಇಂಟ್ರೋ ಅಟೆಂಡ್ ಮಾಡ್ತಿದ್ರೆ ಅಲ್ಲಿ ಅನುಕೂಲವಾಗ್ತಕ್ಕಂಥ ಸಾಧ್ಯತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಶುಭಕರವಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ದೂರದಲ್ಲೆಲ್ಲೋ ಯಾವುದೋ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಹುಡುಕಾಟವಿದೆ ಎಂದಾಗ ಅಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಉದರ ಬಾಧೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳನ್ನು ನೋಡ್ತೀರಿ. ವ್ಯಯಾಧಿಪತಿ ದುಂದು ವೆಚ್ಚಗಳು ಜಾಸ್ತಿ ಇರ್ತದೆ. ಪ್ರಯಾಣಕ್ಕೋಸ್ಕರವಾಗಿ, ಬಂಧುಗಳಿಗೋಸ್ಕರವಾಗಿ, ಸ್ವಲ್ಪ ಏನಾರು ಲಕ್ಸುರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೋಸ್ಕರವಾಗಿ, ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡೋಕ್ಕೋಸ್ಕರವಾಗಿ ಖರ್ಚುಗಳು ಜಾಸ್ತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಮಾನಸಿಕವಾಗಿ ಸಣ್ಣದಾಗಿ ಎಲ್ಲೋ ಊಹಿಸಲಾರದಂಥ ಕೆಲವೊಂದು ಊಹೆಗಳು, ಅಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂಥ ಕೆಲವೊಂದು ಊಹೆಗಳು ಹೆಚ್ಚಾಗಿ ಬರುವಂಥದ್ದು. ಅಲ್ಲಿ ಸ್ವಲ್ಪ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಲಾಭಾಧಿಪತಿಯ ದೃಷ್ಟಿ, ಹಾಗಾಗಿ ಲಾಭವೂ ಆಗಬೇಕು, ಚೇತರಿಕೆಯೂ ಆಗಬೇಕು, ಅನುಕೂಲವೂ ಆಗಬೇಕು, ಹೆಸರು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ಇವತ್ತಿನ ದಿವಸ ನೀವು ಮಿಥುನ ರಾಶಿನವರು ನೋಡ್ತೀರಿ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು, ಒಂದು ದೀಪವನ್ನು ಹಚ್ಚಿ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಲಾಭಾಧಿಪತಿಯಾದಂಥನ ಪ್ರಭಾವ ಲಕ್ಷ್ಮೀ ಯೋಗ. ಲಾಭ ಚೇತರಿಕೆಯಾಗಬೇಕು, ಅನುಕೂಲವಾಗಬೇಕು, ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಸೇವಿಂಗ್ಸ್ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸೇವಿಂಗ್ಸ್ ಮಾಡುವಷ್ಟೇ ಹಣಕಾಸಿನ ವ್ಯವಸ್ಥೆಗಳಾಗುತ್ತೆ. ನಾಳೆ ನೋಡೋಂತಾಗ ಅನ್ನೋ ರೀತಿಯಲ್ಲಿ ಬಂದಂಥ ಹಣವನ್ನು ಬೇರೆ ಯಾವುದಕ್ಕೂ ಕಳೆದುಕೊಳ್ತಕ್ಕಂಥ ಸಂದರ್ಭಗಳು ಕೂಡ ಬರುತ್ತೆ. ಯೋಗಕಾರಕರ ದೃಷ್ಟಿ, ಅದೃಷ್ಟದ ಒಂದು ದಿವಸ, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇರತಕ್ಕಂಥ ಸಾಧ್ಯತೆಗಳು. ಅದೃಷ್ಟಾಧಿಪತಿಯಾದಂಥವನು ಮತ್ತು ಒಂದು ರಾಜ ಯೋಗವನ್ನು ತರುವಂಥ ಸ್ಥಿತಿನಲ್ಲಿರ್ತಕ್ಕಂಥವನು ಕೂಡ ನಿಮಗೆ ಪರಸ್ಪರವಾಗಿ ಸ್ವಲ್ಪ ಅನುಕೂಲಕರವಾದಂಥ ರೀತಿಯಲ್ಲಿ ಇರೋದರಿಂದ ರಾಜಯೋಗದ ದಿವಸವೇ. ಭಾವನೆಗಳಿಗೆ ಒಂದು ಸ್ಪಂದನೆಗಳು ಸಿಗುವಂಥದ್ದು. ಭೂಮಿ, ಎಲೆಕ್ಟ್ರಾನಿಕ್ ಸಾಧನ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ, ಅದರಲ್ಲೂ ಕೂಡ ಅಲಂಕಾರಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಅನುಕೂಲದ ಯೋಗ ಅಂತಕ್ಕಂಥ ರೀತಿಯಲ್ಲಿ ಕಟಕ ರಾಶಿನವ್ರು ನೋಡ್ತೀರಿ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಕೂಡ ಚೆನ್ನಾಗಿದೆ. ಒಟ್ಟಿನಲ್ಲಿ ಇವತ್ತಿನ ಸಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಕಟಕ ರಾಶಿ ನೋಡ್ತೀರಿ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸಾಧ್ಯವಾದಷ್ಟು ಕೂಡ ಸುಬ್ರಹ್ಮಣ್ಯನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಅದ್ಭುತವಾದಂಥ ಫಲವನ್ನು ಕಟಕ ರಾಶಿನವರು ಇವತ್ತಿನ ದಿವಸ ನೋಡ್ತೀರಿ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶುಕ್ರನ ಪ್ರಭಾವ ಅಷ್ಟೊಂದು ಉತ್ತಮ ಅನ್ನೋ ರೀತಿಯಲ್ಲಿ ಕಂಡು ಬರೋದಿಲ್ಲ. ಆದರೂ ಕೂಡ ಯೋಗಕಾರಕನ ದೃಷ್ಟಿ ಅಂತಕ್ಕಂಥದ್ದು ಶುಕ್ರನ ಮೇಲೆ ಇರತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಅಡೆತಡೆಗಳಿದ್ರೂ ಕೂಡ ಆ ಅಡೆತಡೆಗಳನ್ನು ಮೀರಿ ನೀವು ಸಕ್ಸಸ್ಸನ್ನು ಕಾಣತಕ್ಕಂಥದ್ದು, ನೀವು ಗೆಲುವನ್ನು ಕಾಣುವಂಥ ಸಂದರ್ಭ. ವ್ಯವಹಾರಗಳು ಚೆನ್ನಾಗಿ ಆಗುವಂಥದ್ದು, ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುವಂಥ ಸಂದರ್ಭಗಳು ಬರ್ತದೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಯೋಗ ಬಲಗಳು. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು. ಈ ಕ್ಯಾಂಪಸ್ ಸೆಲೆಕ್ಷನ್ ಇರುವಂಥವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ತಾಯಿಯ ಸಹಕಾರ ನಿಮಗೆ ಸಿಗುವಂಥದ್ದು, ತಾಯಿಯಿಂದ ಅನುಕೂಲವಾಗ್ತಕ್ಕಂಥ ಸಾಧ್ಯತೆ. ಇದೆಲ್ಲ ಇದ್ರೂ ಕೂಡ ಆರ್ಥಿಕವಾದಂಥ ಕೆಲವೊಂದು ಕೊರತೆಯನ್ನು ಎದುರಿಸ್ತಕ್ಕಂಥದ್ದು, ಅಥವಾ ಎಷ್ಟೇ ಬಂದ್ರೂ ಕೂಡ ₹1 ಕೂಡ ಉಳಿಸ್ಕೊಳ್ಳೋದಿಲ್ಲ. ಆ ರೀತಿನ ಬಂದಿದ್ದೆಲ್ಲವನ್ನು ಕೂಡ ಖರ್ಚು ಮಾಡತಕ್ಕಂಥ ಪರಿಸ್ಥಿತಿಗಳು ಕಂಡು ಬರ್ತದೆ. ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಒಂದು 5 ನಿಮಿಷ ಕುಳಿತು ಬರತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯ ಅಂದರೆ ಕುಟುಂಬಾಧಿಪತಿಯಾದಂಥ ವ್ಯಯಾಂಶ. ಹಾಗಾಗಿ ದುಂದುವೆಚ್ಚ, ಖರ್ಚು, ಕುಟುಂಬಕ್ಕೋಸ್ಕರವಾಗಿ ಖರ್ಚು, ಕುಟುಂಬದಿಂದ ನಷ್ಟವಾಗ್ತಕ್ಕಂಥದ್ದು, ಮಾತಿನಿಂದ ನಷ್ಟವಾಗ್ತಕ್ಕಂಥ ಸಾಧ್ಯತೆ, ಒಡವೆ ವಸ್ತ್ರ ಆಭರಣವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ. ಯೋಗಕಾರಕನ ಹೋಗಿ ವೇದದಲ್ಲಿ ಕುಳಿತುಕೊಂಡು ಅಂದಾಗ ಸ್ವಲ್ಪ ಅದೃಷ್ಟ ವಂಚಿತರು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಷ್ಟಮಾಧಿಪತಿಯ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ
ಅಡೆತಡೆಯು, ಒತ್ತಡವನ್ನು, ಸ್ವಲ್ಪ ಅಪವಾದಗಳು ಬರಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಈ ಅಪವಾದಗಳಿಂದ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು. ಆಕಸ್ಮಿಕವಾದಂಥ ಪ್ರಯಾಣ, ಆಕಸ್ಮಿಕವಾಗಿ ದುರ್ವಾರ್ತೆಯನ್ನು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ಇವತ್ತಿನ ದಿವಸ ನೋಡುವಂಥ ಸಾಧ್ಯತೆಗಳಿರುತ್ತೆ. ಶುಕ್ರ ಒಳಿತನ್ನೇ ಮಾಡಬೇಕು, ಆದರೆ ಆ ಸ್ಥಾನಾಧಿಪತಿಯಾದಂಥವನು ಬಲಹೀನನಾಗಿರೋದ್ರಿಂದ ದುಡ್ಡು ಕೊಡುವಂಥ ಸ್ಥಿತಿನಲ್ಲಿದ್ದಾನೆ. ಕೆಲಸ ಮಾಡುವಂಥ ವ್ಯಕ್ತಿಯೇ ರೋಗಗ್ರಸ್ತನಾದರೆ ಏನಾಗುತ್ತೆ, ಅವನೇನು ಮಾಡಲ್ವಲ್ಲ, ಆ ಸ್ಥಿತಿನಲ್ಲಿರುತ್ತೆ. ಅವಕಾಶಗಳೆಲ್ಲವೂ ಕೂಡ ಇದ್ದರೂ ಎಲ್ಲವೂ ಸುತ್ತಲೂ ಎಲ್ಲವೂ ಚೆನ್ನಾಗಿದೆ, ಅನುಕೂಲವಾಗಿದೆ ಅನ್ನೋ ರೀತಿಯಲ್ಲಿ ತೋರಿಸುತ್ತೆ. ಬಟ್ ಯಾವ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಆದರೆ ಈ ಸೈನ್ಸ್ ವಿದ್ಯಾರ್ಥಿಗಳಿಗೆ, ರಿಸರ್ಚ್ ಲೈನು, ಡಾಕ್ಟ್ರ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಅನುಕೂಲ. ಅದರ ಜೊತೆಯಲ್ಲಿ ಯಾವುದೋ ಈ ಕಮಿಷನ್ ಬೇಸಿಕ್ ಟೆಂಡರ್ ಮಾಡುವಂಥವ್ರಿಗೆ, ಮತ್ತು ಸರ್ಕಾರಿ ಆಮದು ರಫ್ತು ವ್ಯಾಪಾರ ಕ್ಷೇತ್ರ, ಸರ್ಕಾರದಿಂದ ಒಂದು ಮನ್ನಣೆಯನ್ನು ಪಡೆದುಕೊಳ್ತಕ್ಕಂಥದ್ದು, ವೀಸಾಕ್ಕೆ ಸಂಬಂಧಪಟ್ಟಂತೆ, ವಿದೇಶಿಯಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪತ್ರದ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಆಗಬೇಕು ಅಂದರೆ ಅಲ್ಲಿ ನಿಮಗೆ ಅನುಕೂಲವಿದೆ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಯಾರಾದರೂ ಮುತ್ತೈದರಿಗೆ, ನಿಮ್ಮ ಅಕ್ಕ ತಂಗಿನ ಆಗಿರಬಹುದು, ತಾಯಿ ಆಗಿರಬಹುದು, ಅವರ ಒಟ್ಟಿನಲ್ಲಿ ಬಂಧು ಬಾಂಧವರು ಅಥವಾ ಸ್ನೇಹಿತೆ ಆಗಿರ್ಬೋದು, ಒಟ್ಟಿನಲ್ಲಿ ಮುತ್ತೈದೆಯವರಿಗೆ ಒಂದು ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥ ಪ್ರಯತ್ನ. ಕೆಲವರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಆಗೋದಿಲ್ಲ, ಎಲ್ಲೋ ಬೇರೆ ಕಡೆ ಇದ್ದೀರಿ, ಅದೆಲ್ಲವೂ ವಸ್ತುಗಳು ಸಿಗೋಲ್ಲ ಅಂತ ಪಕ್ಷದಲ್ಲಿ ಒಂದು ಫಲತಾಂಬೂಲವನ್ನಾದರೂ ಕೂಡ ಕೊಟ್ಟು ಒಳ್ಳೆಯದಾಗಲಿ ಅಂತ ಅವರಿಂದ ಅರಿಸ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ತುಲಾ ರಾಶಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂಥನು ಅಥವಾ ತುಲಾ ಲಗ್ನಾಧಿಪತಿಯಾದಂಥವನು ಹೋಗಿ ಲಾಭದಲ್ಲಿ ಕುಳಿತಿದ್ದಾನೆ. ಲಾಭವಾಗಬೇಕು, ಯೋಗ ಫಲ ಬರಬೇಕು, ಅದೃಷ್ಟ ಬರಬೇಕು, ಆರ್ಥಿಕ ವೃದ್ಧಿ ಆಗಬೇಕು, ಸ್ವಲ್ಪ ಲಾಭವೂ ಚೇತರಿಕೆ ಆಗಬೇಕು, ಒಳ್ಳೆಯ ಕಡೆ ಇನ್ವೆಸ್ಟ್ಮೆಂಟು ಅಥವಾ ಹೂಡಿಕೆಯೂ ಆಗಬೇಕು, ಅದರ ಜೊತೆಯಲ್ಲಿ ಒಳ್ಳೆಯ ಸೇವಿಂಗ್ಸು ಕೂಡ ಆಗ್ತಕ್ಕಂಥದ್ದು, ಉಳಿತಾಯವೂ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗುವಂಥ ಸಾಧ್ಯತೆಗಳಿರುತ್ತೆ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಲಭಿಸುವಂಥದ್ದು, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಂದರ್ಭ, ಯಾವುದೋ ಆಪತ್ತಿನಿಂದ ಪಾರಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರುವಂಥದ್ದು, ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗುವಂಥದ್ದು ಎಲ್ಲವೂ ಕೂಡ ಪಾಸಿಟಿವ್ ಆದಂಥ ರೀತಿಯಲ್ಲಿದ್ದರೂ ಕೂಡ ಎಲ್ಲೋ ಒಂದು ರೀತಿಯಾದಂಥ ಒಂದು ಅತಂತ್ರದ ಒಂದು ಭಾವ, ಒಂದು ರೀತಿಯಾದ ಭಾವನೆಗಳ ಒಳಗಡೆ ಸ್ವಲ್ಪ ತೊಳಲಾಟವನ್ನು ಅನುಭವಿಸ್ತಕ್ಕಂಥದ್ದು, ತೊಳಲಾಟದ ಒಳಗಡೆ ಸ್ವಲ್ಪ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಸುತ್ತಮುತ್ತಲ ವ್ಯವಹಾರ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಚೆನ್ನಾಗಿದ್ರು ಕೂಡ ನಿಮಗೆ ಯಾವುದೂ ಕೂಡ ಒಂದು ಆ ಪಾಸಿಟಿವ್ ಅನುಭವವನ್ನು ಆದಂಥ ಒಂದು ಪಾಸಿಟಿವ್ ಆದಂಥದ್ದನ್ನ ನೀವು ಅನುಭವಿಸೋದಕ್ಕೆ ಆಗೋದಿಲ್ಲ. ಏನೋ ಒಂದು ರೀತಿಯಲ್ಲಿ ನಿಮಗೆ ಒಳಗಡೆ ವೇದನೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ, ಯಾವುದೋ ಭಯದ ವಾತಾವರಣಗಳು, ಭಾವನೆಗಳ ಒಳಗಡೆ ಕೆಟ್ಟ ಆಲೋಚನೆಗಳು ಬಂದು ನಿಮಗೆ ಒತ್ತಡವನ್ನು ತಂದು ಕೊಡುವಂಥ ಸಾಧ್ಯತೆಗಳನ್ನು ತುಲಾರಾಶಿನ ನೋಡ್ತೀರಿ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಎಲ್ಲಾದರೂ ಕೆಂಪು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರು ಹನುಮಂತನ ದೇವಸ್ಥಾನದಲ್ಲಿ ನೈವೇದ್ಯವನ್ನು ಮಾಡಿ ಒಂದು 4 ಜನಕ್ಕೆ ಹಂಚತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿ ಲಗ್ನಾಧಿಪತಿಯಾದಂಥವನು ಇವತ್ತಿನ ನಕ್ಷತ್ರಾಧಿಪತಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಪರಸ್ಪರ ಪಾಲುದಾರಿಕೆ ವ್ಯವಹಾರಗಳು ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಚೇತರಿಕೆಯನ್ನು ಕಾಣಬೇಕು, ಯೋಗ ಫಲವನ್ನು ತರಬೇಕು, ಅದೃಷ್ಟವನ್ನು ತರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ರಾಜಯೋಗವಾಗಬೇಕು, ಒಂದು ರೀತಿಯಾದ ಗೌರವ ಪ್ರಾಪ್ತಿಯಾಗಬೇಕು, ಮಾಡಿದಂಥ ಕೆಲಸದಲ್ಲೆಲ್ಲವೂ ಕೂಡ ಸ್ವಲ್ಪ ಸಕ್ಸಸ್ಸನ್ನು ನೋಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬೇಕು. ಯಾಕೆಂದರೆ ಭಾಗ್ಯಾಧಿಪತಿಯು ಅಲ್ಲೇ ಕುಳಿತಿದ್ದಾನೆ, ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. 2ನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಿದ್ರಿ, ಅಲ್ಲಿ ಸ್ವಲ್ಪ ಅನುಕೂಲ. ಸಂಸಾರದ ವಿರುದ್ಧವಾದಂಥ ತೀರ್ಮಾನಗಳು ಅಥವಾ ದಂಪತಿಗಳ ನಡುವಿನಲ್ಲಿ 3ನೇಯವರ ಮಧ್ಯಪ್ರವೇಶವೂ ಕೂಡ ಆಗುವಂಥ ಪರಿಸ್ಥಿತಿಗಳು ಬರುವಂಥದ್ದು. ಅದೇ ರೀತಿಯಲ್ಲಿ ದುಂದು ವೆಚ್ಚಗಳಾಗ್ತಕ್ಕಂಥದ್ದು, ಲಕ್ಸುರಿ ಲೈಫ್ ಸಂಬಂಧಪಟ್ಟಂತೆ ಕನಸನ್ನು ಕಾಣತಕ್ಕಂಥದ್ದು, ಮತ್ತು ಯಾವುದಾದ್ರು ಅಲಂಕಾರಿಕ ವಸ್ತುಗಳಿಗೆ ಖರ್ಚು ಮಾಡ್ತಕ್ಕಂಥ ಸ್ಥಿತಿ, ಎಲ್ಲರ ಹೊರಗಡೆ ಹೋಗಿ ಒಂದು ಸಣ್ಣ ವಸ್ತುವನ್ನಾದ್ರೂ ಕೂಡ ನೀವು ಖರೀದಿ ಮಾಡಿಕೊಂಡು ಬಂದೇ ಬರ್ತೀರಿ. ಒಂದು ಬಟ್ಟೆಯನ್ನಾದರೂ ಕೂಡ
ಖರೀದಿ ಮಾಡಿಕೊಂಡು ಬರುವಂಥದ್ದು. ಒಂದು ಸಣ್ಣದಾದಂಥ ಮ್ಯಾಟು, ಮನೆಗೇನಾದರೂ ಅಲಂಕಾರಕ್ಕೆ ಬೇಕಾಗತ್ತೆ ಅಂತ ಒಂದು ಸಣ್ಣ ಹೂವನ್ನಾದರೂ, ಪ್ಲಾಸ್ಟಿಕ್ ಹೂವನ್ನಾದ್ರೂ ಕೂಡ ತರುವಂಥದ್ದು. ಒಟ್ಟಿನಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ವಸ್ತುವನ್ನು ತರುವಂಥ ಸಂದರ್ಭಗಳು, ಅದಕ್ಕೋಸ್ಕರವಾಗಿ ಖರ್ಚನ್ನು ಮಾಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರ್ತದೆ. ಖರ್ಚು ಜಾಸ್ತಿ ಆಗ್ತಾ ಇದ್ದಂಗೆ ಆರ್ಥಿಕ ಮುಗ್ಗಟ್ಟುಗಳು ಸ್ವಲ್ಪ ನಿಮಗೆ ಉಳಿತಾಯವಿಲ್ಲದಂಥ ರೀತಿಯಲ್ಲಿ ನಿಮಗೆ ಪರಿವರ್ತನೆ ಆಗ್ತಕ್ಕಂಥದ್ದು. ಕೆಲಸ ಪರ್ಫೆಕ್ಟ್ ಇರ್ತದೆ. ಉದ್ಯೋಗದ ಹುಡುಕಾಟ, ಯಾವುದೋ ಇಂಟ್ರ್ಯೂ ಅಟೆಂಡ್ ಮಾಡ್ತಾ ಇದ್ರಿ, ಕಂಪ್ನಿಗಳಲ್ಲಿ ಟ್ರೈ ಮಾಡ್ತಾ ಇದ್ರಿ, ಸ್ವಲ್ಪ ಶುಭಪ್ರದವಾಗಿದೆ. ಇವತ್ತಿನ ದಿವಸ ಪ್ರಯತ್ನ ಮಾಡುವಂಥವ್ರು ಮಾಡಬಹುದು. ವೃಶ್ಚಿಕ ರಾಶಿಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ನಿಮಗೇನಾದರೂ ಅನುಕೂಲವಾಗುವುದಾದರೆ ಒಂದು ಬಿಳಿ ಎಕ್ಕದ ಹೂವನ್ನು ಗಣಪತಿ ನಾಮಸ್ಮರಣೆ ಮಾಡಿ ಗಣಪತಿಗೆ ಅರ್ಪಿಸಿಬಿಟ್ಟು ನೀವು ಕೆಲಸ ಕಾರ್ಯಗಳಿಗೆ ಹೋಗೋದು ಪ್ರಯತ್ನ ಮಾಡಿ, ಪಕ್ಕ ಸಕ್ಸಸ್ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಾಭಾಧಿಪತಿಯ ನಕ್ಷತ್ರ, ಹಾಗಾಗಿ ಏನಾಗುತ್ತೆ, ನಿಮಗೆ ಒಂದು ಕಡೆಯಿಂದ ರೋಗ ಆರೋಗ್ಯ ಕೆಡಬೇಕು, ಶತ್ರುಗಳ ಉಪಟಳವಾಗಬೇಕು, ಆರೋಗ್ಯದಲ್ಲಿ ಒಂದು ಸ್ಥಿರತೆಯನ್ನು ಕಾಣೋದಕ್ಕಾಗೋದಿಲ್ಲ. ಮಾತ್ರೆ ನುಂಗಿರೂ ಕೂಡ ಸ್ವಲ್ಪ ಅಲ್ಲೇನೂ ಸ್ವಲ್ಪ ಅತಂತ್ರದ ಒಂದು ಭಾವ ನಿರ್ಮಾಣವಾಗಿ ಬರಬಹುದು. ಅದರಲ್ಲೂ ಕೂಡ ಕಫಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಗರ್ಭದೋಷ, ಸೋಂಕಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಬೆವರು ದೋಷ ಅಂತಕ್ಕಂಥದ್ದು, ಸಂಧಿಭಾಗಗಳಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಇಂಥವು ಸ್ವಲ್ಪ ಹೆಚ್ಚಾಗಿ ನಿಮಗೆ ಪೀಡನೆಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಸ್ನೇಹಿತರ ಸಹಕಾರವೂ ಸಿಗುವಂಥದ್ದು, ಸ್ನೇಹಿತರೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣುತ್ತದೆ. ಏನಾದರೂ ಮಾಡಿ ನನ್ನ ಹೆಸರನ್ನು ಗಳಿಸಬೇಕು, ಸಂಪಾದನೆ ಮಾಡಬೇಕು, ಲಾಭವನ್ನು ನೋಡಬೇಕು, ಉತ್ತಮವಾದಂಥ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು, ಆ ರೀತಿಯಾದಂಥ ತಯಾರಿ, ಪ್ಲ್ಯಾನು, ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಆಲೋಚನೆಗಳು ಹೆಚ್ಚಾಗಿ ಬರುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಅಷ್ಟೊಂದು ಉತ್ತಮ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ಲಾಭ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಹೊರತು ಸೇವಿಂಗ್ಸ್ ಅಂತಕ್ಕಂಥ ರೀತಿಯಲ್ಲಿ ಮಾಡಿಕೊಳ್ತಕ್ಕಂಥ ಸ್ಥಿತಿಗಳು ಇರುವುದಿಲ್ಲ. ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಶತ್ರುಗಳಿಂದ ಸ್ವಲ್ಪ ಬಚಾವಾಗಬೇಕು, ಅಥವಾ ಶತ್ರುಗಳ ಕಾಟ ಮತ್ತು ಸಾಲದ ಚಿಂತೆ, ಸ್ವಲ್ಪ ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಆದರೆ ಒಂದು ಯೋಗವಿದೆ, ಸಾಲವನ್ನು ತೀರಿಸುವಂಥ ಯೋಗವೂ ಕೂಡ ಈ ಒಂದು ದಿವಸ ಧನುಸ್ಸು ರಾಶಿನವರಿಗೆ ಇರುತ್ತದೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶ್ರೀ ಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದರೆ ಇವತ್ತಿನ ದಿವಸ ಇರುವಂಥ ಒಂದು ನಕ್ಷತ್ರಾಧಿಪತಿಯಾದ ನಕ್ಷತ್ರ ಅಂತಕ್ಕಂಥದ್ದು ಯೋಗಕಾರಕನ ನಕ್ಷತ್ರ. ಯೋಗಕಾರಕ ಅನ್ನುವಂಥನು ಅದೃಷ್ಟವನ್ನು ತರಬೇಕು, ಅಷ್ಟಮದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಬಟ್ ಆದರೂ ಕೂಡ ಸ್ವನಕ್ಷತ್ರ ಭಾವವಿರ್ತಕ್ಕಂಥದ್ದಾಗಿರೋದ್ರಿಂದ ತೊಂದರೆಯನ್ನು ಕೊಡುವಂಥ ಸ್ಥಿತಿನಲ್ಲಿರೋದಿಲ್ಲ, ಅಥವಾ ಗಂಭೀರ ಸ್ವರೂಪವಾದ ಸಮಸ್ಯೆಗಳು ಯಾವುದೂ ಕೂಡ ನಿಮಗೆ ಬರುವಂಥ ಸಂದರ್ಭಗಳು ಇರೋದಿಲ್ಲ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು, ಅಥವಾ ಜವಾಬ್ದಾರಿಗಳು ಜಾಸ್ತಿ ಆಗಬಹುದು, ಅಷ್ಟು ಬಿಟ್ಟರೆ, ಅಥವಾ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗಬಹುದು. ದಶಮಾಧಿಪತಿಯಾದಂಥ ಅಷ್ಟಮಕ್ಕೆ ಬರೋದ್ರಿಂದ ಗಾಳಿ ಸುದ್ದಿಗಳು ನಿಮ್ಮ ಮೇಲೆ, ಅವರಂಥವ್ರು ಇಂಥವ್ರು ಮಾಡದೇ ಇರ್ತಕ್ಕಂಥದ್ದು, ನೀವಿಲ್ಲದೇ ಇರ್ತಕ್ಕಂಥ ಗಾಳಿ ಸುದ್ದಿಗಳನ್ನು ನಿಮ್ಮ ಮೇಲೆ ಹಬ್ಬಿಸಬಹುದು ಅಷ್ಟೇ, ಅಥವಾ ಭಾವನೆಗಳನ್ನು ಕೆರಳಿಸುವಂಥ ರೀತಿಯಾದಂಥ ಕೆಲವೊಂದು ವಾತಾವರಣವನ್ನು ಸೃಷ್ಟಿ ಮಾಡಬಹುದು ಅಷ್ಟೇ. ಬಟ್ ಕೇಡನ್ನಂತೂ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮ್ಮದು ಯಾವ ತಪ್ಪು ಇರೋದಿಲ್ಲ. ಆಗ ಯಾರು ಏನೂ ಕೇಡನ್ನು ಮಾಡೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ. ಲಾಭಾಧಿಪತಿ ಇರೋದ್ರಿಂದ ಲಾಭವಾಗಬೇಕು, ಅನುಕೂಲವಾಗಬೇಕು, ಎಷ್ಟೇ ಅಪಪ್ರಚಾರ ಮಾಡಿದ್ರೆ ನಿಮ್ಮ ಘನತೆ ಉಳಿಯಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಅದೇ ರೀತಿಯಲ್ಲಿ ಬಾಧೆಯೂ ಇರುತ್ತದೆ. ಹಿಂಗೆಲ್ಲ ಮಾಡ್ತಾರಲ್ಲ, ಒಳ್ಳೇದು ಮಾಡಿದರೂ ಕೆಟ್ಟದನ್ನು ಬಯಸ್ತಾರಲ್ಲ ಅನ್ನುವಂಥ ಕೆಲವೊಂದು ಬಾಧೆಗಳು ಅಂತಕ್ಕಂಥದ್ದು ನಿಮಗೆ ಹಿಂದೆ ಬರುವಂಥ ಸಾಧ್ಯತೆಗಳು, ಅಲ್ಲಿ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಭೂಮಿಯಿಂದ ಸ್ವಲ್ಪ ಲಾಭವಾಗುತ್ತೆ ಅನ್ನೋ ರೀತಿಯಾದಂಥ ಭರವಸೆ, ವ್ಯಾಜ್ಯಗಳಲ್ಲಿ ಜಯ ಸಿಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡ್ತಕ್ಕಂಥದ್ದು, ಮಕ್ಕಳ ಸಹಕಾರ, ಪ್ರೀತಿಪಾತ್ರರ ಸಹಕಾರ ಅಂತಕ್ಕಂಥದ್ದು ಸಿಗುವಂಥ ಲಕ್ಷಣ, ಆರ್ಥಿಕವಾದಂಥ ಸ್ಥಿತಿ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು, ಲಾಭ ಚೇತರಿಕೆ ಆಗ್ತಕ್ಕಂಥದ್ದು, ಕೆಲವೊಂದು ಸಮಸ್ಯೆಗಳಿಂದ ಬಿಡುಗಡೆಗಳು ಸಿಗುವಂಥ ಸಾಧ್ಯತೆಗಳನ್ನು ಮಕರ ರಾಶಿನವರು ನೋಡ್ತೀರಿ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಲಲಿತಾ ತ್ರಿಶತಿಯನ್ನು ಪಾರಾಯಣವನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು
ಕುಂಭರಾಶಿಗೆ ಸಂಬಂಧಪಟ್ಟಂತೆ ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗಬೇಕು, ಪ್ರಯಾಣ ತುಂಬ ಚೆನ್ನಾಗಿ ಆಗಬೇಕು, ಮಾನಸಿಕವಾಗಿ ಉತ್ಸಾಹ ತುಂಬಿರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ವಾಹನಗಳಿಂದ ಅನುಕೂಲ, ಭೂಮಿಯಿಂದ ಅನುಕೂಲ, ಎಲೆಕ್ಟ್ರಾನಿಕ್ ಸಾಧನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ, ಮತ್ತು ಈ ಫ್ಯಾಕ್ಟ್ರಿಗಳು ನಡೆಸುವಂಥವ್ರಿಗೆ ತುಂಬ ಅನುಕೂಲ, ಈ ಅಲಂಕಾರಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಕ್ಕಂಥವ್ರಿಗೋ ಅಥವಾ ಯಾವುದಾದ್ರೂ ಅಲಂಕಾರಿಕ ಕ್ಷೇತ್ರದಲ್ಲಿ ಏನಾದರೂ ಒಂದು ಉದ್ಯಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬಟ್ಟೆ ಅಂಗಡಿ ಇಟ್ಟಿದ್ದೀರಿ, ಅಲ್ಲೇನೋ ಸಣ್ಣದಾಗಿ ಪ್ಲಸ್ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಈ ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ನಾಳೆಯ ಭವಿಷ್ಯದ ಬಗ್ಗೆ ಯಾವುದೋ ಪರ್ಫೆಕ್ಟ್ ತೀರ್ಮಾನ ಅಂತಕ್ಕಂಥದ್ದು ತೆಗೆದುಕೊಳ್ತಕ್ಕಂಥದ್ದು, ಎಲ್ಲೂ ಲೋಪ ಆಗದೇ ಇರತಕ್ಕಂಥ ರೀತಿಯಾದಂಥ ತೀರ್ಮಾನಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು ಅಂದರೆ ಅಲ್ಲಿ ಅನುಕೂಲ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ತುಂಬ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಒಳ್ಳೆಯ ಶುಭಪ್ರದವಾದಂಥ ರೀತಿಯಲ್ಲೇ ಇದೆ ಕುಂಭರಾಶಿನವರಿಗೆ ಇವತ್ತಿನ ದಿವಸ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಕೂಡ ತಾಯಿಯ ಆಶೀರ್ವಾದ ಪಡಿತಕ್ಕಂಥದ್ದು ಅಥವಾ ತಾಯಿಗೆ ಏನಾದರೂ ಒಂದು ಇಷ್ಟವಾದಂಥ ವಸ್ತುವನ್ನು ತಂದು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅಷ್ಟಮಾಧಿಪತಿಯಾಗ್ತಾನೆ, ಅಷ್ಟಮಾಧಿಪತಿ ನಕ್ಷತ್ರ, ಹಾಗಾಗಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗಬೇಕು, ಅವಮಾನಗಳು ಬರಬೇಕು, ಅಪವಾದಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಸ್ವಲ್ಪ ಕಿರಿಕಿರಿಗಳಾಗಬೇಕು. ಯಾವುದು ಏನೇ ಕೆಲಸ ಮಾಡೋಕ್ಕೋದ್ರೂ ಅಷ್ಟು ಸುಲಭವಾಗಿ ಆಗೋದಿಲ್ಲ. ತುಂಬ ಅಡೆತಡೆಯಾಗಿ ಬ್ರೇಕಾಗಿ ಮುಂದುವರಿತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರಬಹುದು. ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ಸಾಲವನ್ನು ಕೇಳಿದ್ದಂಥ ಪಕ್ಷದಲ್ಲಿ ಅನುಕೂಲ, ಕೌಟುಂಬಿಕವಾದಂಥ ಸಹಕಾರ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥ ಸಾಧ್ಯತೆಗಳು. ಈ ಡಾಕ್ಟ್ರು, ಇಂಜಿನಿಯರು, ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ, ಸೈಂಟಿಸ್ಟ್ಗಳಿಗೆ ಒಳ್ಳೆಯ ಶುಭಪ್ರದವಾದಂಥ ಸ್ಥಿತಿ. ಯಾವುದೋ ಹೊಸ ಐಡಿಯಾಗಳು ಸಿಗುತ್ತೆ ನಿಮಗೆ, ಅಥವಾ ಹೊಸದಾಗಿ ಏನೋ ನಿಮಗೆ ತುಂಬ ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ಅಂತಾರಲ್ಲ, ಆ ರೀತಿಯಲ್ಲಿ ಏನೋ ಒಂದು ಸಣ್ಣದಾಗಿ ನಿಮಗೆ ವರ್ಕ್ ಆಗಿ ಸ್ವಲ್ಪ ಇನ್ನು ಹೊಸ ಬದಲಾವಣೆಗಳನ್ನು ನೋಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ. ಸೇವಿಂಗ್ಸು, ಉಳಿತಾಯ, ಯಾವುದೋ ಮುಂದೆ ನಾಳೆಯ ಯೋಜನೆಗೆ ಉತ್ತಮವಾದಂಥ ತೀರ್ಮಾನವೊಂದನ್ನು ತೆಗೆದುಕೊಳ್ತೀರಿ. ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಪರಿಹಾರ ಸಾಧ್ಯವಾದಷ್ಟು ಕೂಡ ರುದ್ರನ ದೇವಸ್ಥಾನಕ್ಕೆ ಅಥವಾ ಶಿವನ ಆಲಯಕ್ಕೆ ಹೋಗಿ ನಮಕ ಚಮಕವನ್ನು ಕೇಳತಕ್ಕಂಥದ್ದು, ಆಲಿಸ್ತಕ್ಕಂಥದ್ದು, ಅಥವಾ ಮೊಬೈಲಲ್ಲಾರೋ ಹಾಕ್ಕೊಳ್ಳಿ, ಅಲ್ಲೇನಾದ್ರು ದೇವಸ್ಥಾನದಲ್ಲಿ ಹಾಕಿದರೆ ಅಟ್ಲೀಸ್ಟ್ ಒಂದು 5-10 ನಿಮಿಷ ಕುಂತು ಅದನ್ನು ಆಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ಶುಭಪ್ರದ ಅಂತಕ್ಕಂಥದ್ದನ್ನೇ ನೀವು ಕೇಳುವಂಥ ವಾತಾವರಣ ನಿರ್ಮಾಣವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ.